ಹಾಯ್ ಫ್ರೆಂಡ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಏನೋ ತೋರಿಸ್ತಾ ಇದ್ದಾರಲ್ಲ ಅನ್ಕೋಬೋದು. ಇದು ಹೈಯೆಸ್ಟ್ ಇನ್ಕಮ್ ಅಚೀವರ್ ಅವಾರ್ಡ್. ಸೊ ನಾನು HWS ಫಾರ್ಚೂನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಲ್ವಾ? ಸೊ ನ್ಯೂ ಮೆಂಬರ್ಸಿಗೆ ಗೊತ್ತಿಲ್ಲ, ಹಳೆ ಮೆಂಬರ್ಸಿಗೆ ಗೊತ್ತು. ಸೊ ಇಲ್ಲಿ ವರ್ಕ್ ಮಾಡಿ ಹೈಯೆಸ್ಟ್ ಇನ್ಕಮ್ ತೊಗೊಳೋದ್ರ ಜೊತೆಗೆ ಅವಾರ್ಡ್ ಕೂಡ ತೊಗೊಂಡಿದ್ದೀನಿ ನಾನು. ಇದು ಹೈಯೆಸ್ಟ್ ಇನ್ಕಮ್ ಅವಾರ್ಡು. ಸೊ ಇನ್ನೂ ಒಂದಿದೆ ನೋಡಿ, ಇದು ಟಾಪ್ ಲೀಡರ್ ಮೆಂಟರ್ಶಿಪ್ ಅವಾರ್ಡ್ ಅಂತ, ಮೆಂಟರ್ಶಿಪ್ ಮಾಸ್ಟರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಮನೆಯಲ್ಲೇ ಕೂತ್ಕೊಂಡು ನಾವು ಇದೆಲ್ಲನೂ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂತ ಅಂದರೆ, ಬರೀ ಇನ್ಕಮ್ಗೋಸ್ಕರ ನಾವಿಲ್ಲಿ ಬಂದಿದ್ವಿ, ಬಟ್ ನನ್ನ ಹೆಸರು ತುಂಬಾ ಫೇಮಸ್ ಆಗ್ತಾಯಿದೆ. ಎಲ್ಲ ಹತ್ರನೂ ತುಂಬ ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ. ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದವಳನ್ನ, ಬಾವಿ ಒಳಗಿನ ಕಪ್ಪೆ ಆಗಿದ್ದವಳು ಇವತ್ತು ಈ ಎಲ್ಲ ಹತ್ರನೂ ನನ್ನ ಹೆಸರು ಕರಿತಾ ಇದ್ದಾರೆ ಅಂತ ಅಂದರೆ, ಸೊ ತುಂಬಾ ಖುಷಿ ಆಗುತ್ತೆ. ನೋಡಿ, ಇದು ಸರ್ಟಿಫಿಕೇಟು, ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಒಂದು ಮನೆಯಲ್ಲಿದ್ದುಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು ಸೊ ಮೆಂಬರ್ ಶಾಯ್ನಿಂಗ್ ಕಷ್ಟ ಆಗುತ್ತಾ ನನ್ನ ಕೈಲಿ ಅಂತ ಇದ್ದಿದ್ದರೆ ಖಂಡಿತ ಆಗ್ತಾ ಇರಲಿಲ್ಲ ಈ ಕೆಲಸ ಮಾಡಲಿಕ್ಕೆ. ಸೊ ಹೈಯೆಸ್ಟ್ ಇನ್ಕಮ್ ಕೂಡ ತೊಗೊಂಡಿದ್ದೀನಿ, ಅದ್ರ ಜೊತೆಯಲ್ಲಿ ನಾನು ಅವಾರ್ಡ್ಸ್ ಕೂಡ ತೊಗೊಂಡಿದ್ದೀನಿ. ಅಲ್ಲಿ ಅವಾರ್ಡ್ ಫಂಕ್ಷನಿಗೆ ಹೋದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಂದರೆ, ಅಲ್ಲಿ ಹೋಗ್ತಿದ್ದಾಗೆ ನನ್ನ ಗುರುತಿಸಿದ್ರು, ಕಾವ್ಯ ಗಿರೀಶ್ ಅಲ್ವಾ ನೀವು ಅಂತೇಳಿ. ಸೊ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಯಾರೋ ಪರಿಚಯ ಇಲ್ಲದವರು ನನ್ನ ಗುರುತಿಸ್ತಾ ಇದ್ದಾರೆ ಅಂತ ಅಂದರೆ, ಅಲ್ಲಿಗೆ ಯಾರೂ MD ಆಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ, ಯಾರಿಗೂ ಗೊತ್ತಿಲ್ಲ. ಈಗ ಅಲ್ಲಿ ಹೋದಾಗ ಹೇಗೆ ಟ್ರೀಟ್ ಮಾಡ್ತಾರೋ ಅನ್ನೋದು ಇದಿರುತ್ತೆ. ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಈಗೆಲ್ಲ ಯಾವುದಾದ್ರು ಫಂಕ್ಷನ್ಗೆ ಹೋದ್ರೆ ಏನನ್ಸುತ್ತೆ ಹೇಳಿ, ಸೊ ಹೇಗಿರುತ್ತಪ್ಪ, ಎಲ್ಲರೂ ಒಂದು ಕಡೆ ಕೂತ್ಕೊಂಡ್ರೆ ಸಾಕು, ಎದ್ದಾಳೋಕ್ಕೆ ಮನಸ್ಸು ಬರೋಲ್ಲ. ಬಟ್ ನಮ್ಮ ಮನೆ ಫಂಕ್ಷನ್ ಅನ್ನೋ ಥರ ಓಡಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ಸಾಧ್ಯನಾ, ಎಲ್ಲರಿಗೂ ಕ್ವಶನ್ ಬರುತ್ತೆ. ಇದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅವಾರ್ಡ್ ಹೇಗೆ ಬರುತ್ತೆ, ಇನ್ಕಮ್ ಹೇಗೆ ಬರುತ್ತೆ, ಜನ ಸೇರಿಸೋದು. ಸೊ ತುಂಬಾ ನೆಗೆಟಿವ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ನೆಗೆಟಿವ್ ಬರುತ್ತೆ. ಆದರೆ ನೀವು ಯಾರೂ ವರಿ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಸೊ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು, ಇನ್ಕಮ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನೇ ಎಕ್ಸಾಂಪಲ್ ಇದ್ದೀನಿ. ನನಗೆ ಯಾರು ಮೊಬೈಲೇ ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಮೊಬೈಲು ಯೂಸ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದಕ್ಕೂ ಕಷ್ಟ ಇತ್ತು, ಪ್ರತಿಯೊಂದಕ್ಕೂ. ಸೊ ಇನ್ಕಮ್ಮು ನಾನು ಏನು ಅಂದ್ಕೊಂಡು ಬಂದೆ, ಇಲ್ಲಿ ಬರೀ 2,000 3,000 ತಿಂಗಳ ಬಂದರೆ ಸಾಕಪ್ಪ, ಮನೆ ಮೇಂಟೈನ್ ಮಾಡ್ತೀನಿ, ಸೊ ಮಿಕ್ಕಿದ್ದು ನನ್ನ ಮನೆಯವ್ರು ನೋಡ್ಕೊಳ್ಳಿ ಅಂತ ಬಂದೆ. ಬಟ್ ಇವಾಗ ಇಬ್ಬರು ಮಕ್ಕಳನ್ನು ICIC ಸಿಲೆಬಸ್ಸು ಒಳ್ಳೆ ಸ್ಕೂಲಲ್ಲಿ ಓದಿಸೋಷ್ಟು ನಾನು ಒಬ್ಬಳೇ ದುಡಿತಾ ಇದ್ದೀನಿ. ಸೊ ನಾನು ನಿಜ ಹೇಳ್ತೀನಿ, ಕೊಬ್ಬರಿನಲ್ಲಿ ಬರೋಷ್ಟು ದುಡ್ಡು ಬರ್ತಾ ಇಲ್ಲ. ಸೊ ನಾನು ಸ್ಟಾರ್ಟಿಂಗ್ ಹೇಗೆ ಬಂದಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ, ಹೇಗೆ ಕಲಿತಾ ಇದ್ದೀನಿ, ಪ್ರತಿಯೊಂದನ್ನು ಸೊ ತುಂಬ ಆಸಕ್ತಿಯಿಂದ ಕಲಿಯೋದಷ್ಟೇ ಬೇಕು. ನಿಮಗೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ಒಂದು ಗುರಿ ಇದ್ದರೆ ಸಾಕು, ಖಂಡಿತ ಅಚೀವ್ ಮಾಡ್ಬೋದು. ಅದರಲ್ಲೂ ಈ HWS ಫಾರ್ಚೂನಲ್ಲಿ ನೀವು ಹೇಳೋದೇ ಬೇಕಾಗಿಲ್ಲ. ಸಪೋರ್ಟಿಂಗ್ ತುಂಬ ಚೆನ್ನಾಗಿದೆ. ಅದರಲ್ಲೂ ಶ್ರೀ ಡ್ರೀಮ್ ಅಚೀವರ್ಸಲ್ಲಿ ಇನ್ನೂ ಒಂದು ಹೇಳಬೇಕು, ಈ ಮೆಂಟರ್ಶಿಪ್ ಅವಾರ್ಡು, ಟಾಪ್ ಲೀಡರ್ಸ್ ಅವಾರ್ಡ್ ಹೇಗೆ ಬಂತು ನನಗೆ ಅಂತ ಅಂದರೆ, ಇದು ನಾಗಲಕ್ಷ್ಮಿ ಮ್ಯಾಮ್ ಅಂತಲೇ ಬಂದಿದ್ದು. ಯಾಕೆ ಅಂದರೆ, ಮೀಟಿಂಗ್ ಮಾಡೋ ಕೆಪಾಸಿಟಿ, ಯೋಗ್ಯತೆ ನನಗಿದೆ ಅನ್ನೋದೇ ಗೊತ್ತಿರಲಿಲ್ಲ. ಯಾಕೆಂದರೆ ನಾನು ಏನೋ ಮಾಡ್ತೀನ ಅನ್ನೋದು ನನಗೆ ನಂಬಿಕೆ ಇರಲಿಲ್ಲ. ಅಂಥವ್ರನ್ನ ಕಾವ್ಯ ಅವರೇ ಖಂಡಿತ ಮಾಡ್ಬೋದು, ನೀವು ಮಾಡಿ ಅಂತೇಳಿ ಮೀಟಿಂಗಿಗೆ ಕರ್ಕೊಂಡು ಬಂದಿದೆ ನಾಗಲಕ್ಷ್ಮಿ ಮ್ಯಾಮು. ಸೊ ತುಂಬ ಚೆನ್ನಾಗಿ ಮೀಟಿಂಗ್ ಬರ್ತಾಯಿದೆ ಅಂತಲೂ ಹೇಳ್ತಾ ಇದ್ದಾರೆ. ಎಲ್ಲರೂ ಗುರುತಿಸ್ತಾ ಇದ್ದಾರೆ. ಗುರುತಿಸಿರೋದೇ ಮೀಟಿಂಗಿಂದ ಮೇಯ್ನು. ಸರ್, ನಾನು ಯೂಟ್ಯೂಬಲ್ಲಿ 1-2 ವೀಡಿಯೋ ಅಪ್ಲೋಡ್ ಮಾಡಿದೆ. ಯಾಕೆಂದರೆ ನನಗೆ ಖುಷಿ ವಿಷಯ ಹಂಚ್ಕೋಬೇಕು. ಯಾಕೆಂದರೆ ಕಂಪನಿ ಬಗ್ಗೆ ತುಂಬ ನೆಗೆಟಿವ್ ಪಾಯಿಂಟ್ ಬಂದೇ ಬರುತ್ತೆ. ಎಲ್ಲರೂ ಹೇಳ್ತಾರೆ, ಕೈಲಾಗ್ದಲ್ಲೂ ಮೈಪರಿಚ್ಕೊಂಡ್ರು ಅನ್ನೋದು ಗಾದೆ ಗೊತ್ತಿದೆಯಲ್ವಾ. ಸೊ ಯಾರು ಎಲ್ಲಿ ಮಾಡೋಕ್ಕಾಗಲ್ಲ. ಸೊ ಇಂಥ ಈಸಿ ವರ್ಕ್ನೇ ಮಾಡೋಕ್ಕಾಗಿಲ್ಲ ಅಂದರೆ ಅವರೆಲ್ಲೂ ಸಾಧ್ಯನೇ ಇಲ್ಲ. ಸೊ ಬೇರೆಯವ್ರನ್ನೆಲ್ಲ ಹೇಳ್ಕೊಟ್ಟು ಬೇರೆಯವ್ರ ಕಡೆ ಇದು ಮಾಡಿಕೊಂಡು, ಬೇರೆ ಕಂಪನಿ, ಆ ಕಂಪನಿ, ಈ ಕಂಪನಿ, ಅದೇನೋ ನೋಡಬೇಡಿ, ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಬೆಳಿಬೇಕಾಗುತ್ತೆ. ಬೇರೆಯವ್ರು ಹೇಳ್ತಾರಪ್ಪ, ಈ ಕಂಪನಿ ಫ್ರಾಡು, ಫೇಕು, ದುಡ್ಡು ಇಸ್ಕೊಂಡು ಮೋಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ಹೇಳಿದ್ದಾರೆ. ಬಟ್ ಇದೆಲ್ಲ ಏನು ಸುಮ್ಮನೆ ಫ್ರೀಯಾಗಿ ಬಂತ? ಇದೆಲ್ಲ ಸುಮ್ಮನೆ ಕೊಟ್ಬಿಟ್ರಾ? ಸೊ ಇದೆಲ್ಲ ಲೈವ್ ನೋಡಿ, ಲೈವಲ್ಲೇ ಹೋಗಿ ತೊಗೊಂಬಂದಿರೋದು. ಸೊ ಲೈವಲ್ಲೇ ಹೋಗಿ ಅವಾರ್ಡನ್ನು ತೊಗೊಂಡಿರೋದು. ಸೊ ಇದೆಲ್ಲ ಏನು ಸುಮ್ಮನೆ ಬಂತಾ? ಫ್ರೀಯಾಗಿ ಕೊಟ್ರಾ ನಮಗೆ? ಇಲ್ಲ ನಾವೇ ಏನಾದರೂ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀವ? ಏನಿಲ್ಲ. HWS ಫಾರ್ಚೂನಿಗೆ ಬಂದರೆ ನಿಮ್ಮ ಆಸೆ ಕನಸು ಪೂರ್ತಿ ಈಡೇರಿಸ್ಕೋಬೋದು ನಾವು. ಸೊ ಇದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ. ನನಗಂತೂ ಹೆಮ್ಮೆ ಇದೆ. ಸೊ ನಾನು ಇನ್ನೂ ಮುಂದುವರಿತೀನಿ. ನಾನು ಪ್ರತಿ ಒಂದು ವೀಡಿಯೋನಲ್ಲಿ ಹೇಳಿದ್ದೀನಿ, ನನಗೆ ಮನೆ ಕಟ್ಟೋ ಆಸೆ ಇದೆ. ಅದನ್ನು
ಕಟ್ಟಬೇಕು ಅಂತ. ಖಂಡಿತ ಆ ಕನಸು ನನ್ನ ಸಾಗೇ ಆಗುತ್ತೆ. ಸೊ ನೆಕ್ಸ್ಟು ಹೈಯೆಸ್ಟ್ ಅವಾರ್ಡು ನಾನೇ ಇರ್ತೀನಿ, ತೊಗೋತೀನಿ. ಯಾಕೆಂದರೆ ನಮ್ಮ ಟೀಮಲ್ಲಿ ಸಪೋರ್ಟ್ ಆಗಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ನಾಗಲಕ್ಷ್ಮಿ ಮ್ಯಾಮ್, ನಮ್ಮ ಟೀಮ್ ಮ್ಯಾನೇಜರ್ ನಾಗಲಕ್ಷ್ಮಿ ಮ್ಯಾಮ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದೇ ಸಪೋರ್ಟ್ ಹೀಗೆ ಮುಂದುವರಿಯುತ್ತೆ. ಸೊ ನಾನು ಅವತ್ತು ಹೇಗಿದ್ನೋ ಇವತ್ತು ಹಾಗೇ ಇರ್ತೀನಿ. ಖಂಡಿತ ಅಚೀವ್ ಮಾಡೇ ಮಾಡ್ತೀನಿ. ಯಾರು ಏನು ಅಂದ್ಕೊಳ್ಳಿ, ಈಗ ಬೆಳೀತಾ ಇದ್ದೀವಿ ಅಂದರೆ ಕಲ್ಲು ಮುಳ್ಳು ದಾರಿಲಿ ಖಂಡಿತ ಬಂದೇ ಬರುತ್ತೆ. ಆ ಕಲ್ಲು ಮುಳ್ಳುನೆಲ್ಲ ದಾಟಿ ನಾವು ಮುಂದೆ ಬರ್ತೀವಿ. ಸೊ ನೆಗೆಟಿವ್ ಥಾಟ್ಸು ಖಂಡಿತ ಇರುತ್ತೆ. ಕಂಪನಿ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಅವಾರ್ಡ್ ಫಂಕ್ಷನ್ ಮಾಡಿದ್ರು, ಅವಾರ್ಡ್ ಫಂಕ್ಷನ್ನಲ್ಲಿ ಸೊ ತುಂಬ ಖರ್ಚು ಮಾಡಿ, ನೀವು ಇದು ಒಂದು ಯೋಚನೆ ಮಾಡಿ, ಅವಾರ್ಡ್ ಫಂಕ್ಷನ್ ಲೈವ್ ನೋಡಿ. ಸೊ ಯಾರಾದರೂ ಕಂಪನಿ ಲಾಸಲ್ಲಿದ್ದು ಅಥವಾ ಕಂಪನಿ ನಡೆಯಲ್ಲ, ಫೇಕು ಫ್ರಾಡು ಅನ್ನೋರು ಅಷ್ಟೊಂದು ಖರ್ಚು ಮಾಡ್ಕೊಂಡು ಯಾಕೆ ಮಾಡಬೇಕಿತ್ತು ಅವಾರ್ಡ್ ಫಂಕ್ಷನ್ನು ಅಲ್ವಾ? ಸೊ ನಮ್ಮನ್ನೆಲ್ಲ ಅಷ್ಟೊಂದು ಇದಾಗಿ ನೋಡಿಕೊಂಡು, ಸೊ ಅವಾರ್ಡ್ ಫಂಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ. ಅಲ್ಲೆಲ್ಲರೂ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡೋದು. ನಮ್ಮ ಮನೆ ಫಂಕ್ಷನ್ ಇದಕ್ಕಿಂತ ಇನ್ನೇನು ಹೇಳೋದು ಬೇಡಪ್ಪ. ಕಂಪನಿ ಅಂದ್ಕೊಳ್ಳಿಲ್ಲ, ಅದನ್ನು ನಮ್ಮ ಮನೆ ಫಂಕ್ಷನ್ ಅನ್ನೋ ರೀತಿ ನಾವು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೆಕ್ಸ್ಟ್ ಯಾವಾಗ ಅವಾರ್ಡ್ ಫಂಕ್ಷನ್ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಥರ ಅಚೀವ್ಮೆಂಟಲ್ಲಿ ಇನ್ನೂ ಒಂದಷ್ಟು ಅವಾರ್ಡ್ ತೊಗೊಳ್ಳೋ ಆಸೆ ಇದೆ. ಖಂಡಿತ ನೋಡಿ, ಯಾರೂ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ಬನ್ನಿ, ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟ್ ಅವಾರ್ಡ್ ತುಂಬ ಜನ ತೊಗೋಬೇಕು. ಇನ್ಕಮ್ಮು ಅಷ್ಟೇ, ಇನ್ಕಮ್ಮು ತೊಗೋಬೇಕು, ಅವಾರ್ಡು ತೊಗೋಬೇಕು. ಸೊ ಆಲ್ ದ ಬೆಸ್ಟ್ ಎವ್ರಿವನ್. ನನಗಂತೂ ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಅವಾರ್ಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಅಷ್ಟೇ ಕಂಟಿನ್ಯೂ ಮಾಡಿ ವರ್ಕಿಗೆ ಬನ್ನಿ, ಎಲ್ಲರೂ ಸೇರಿ ಮಾಡೋಣ. ಸೊ ನಿಮ್ಮ ಆಸೆ ಕನಸು ಎಲ್ಲನೂ ಪೂರೈಸ್ಕೊಳ್ಳಿ. ಸೊ ನನ್ನ ಥರನೇ ನೀವು ಅಚೀವ್ ಮಾಡಿ. ಆಲ್ ದ ಬೆಸ್ಟ್ ಎವ್ರಿವನ್.